ಸರ್ಕಾರಿ ಶಾಲೆಗಳಲ್ಲಿ ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ. ನಮ್ಮ ಮಕ್ಕಳಲ್ಲಿಗೋ ಕಲಿಯೋದಷ್ಟರಲ್ಲೇ ಇದೆ ಅಂತ ಎಷ್ಟೋ ಜನ ಪೋಷಕರು ಸರ್ಕಾರಿ ಶಾಲೆಗಳತ್ತ ಮಕ್ಕಳನ್ನ ಕಳಿಸ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾರವೂ ಕೂಡ ನಾವು ಆ ರೀತಿಯಾಗಿ ಜಾಗೃತರಾಗಿದ್ದೀವಿ, ಈ ರೀತಿಯಾಗಿ ಎಚ್ಚರಿಕೆಯಿಂದ ಇದ್ದೀವಿ, ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳಿಸಿ ಅಂತ ಬರೀ ಮಾತಲ್ಲಿ ಹೇಳಿದ್ರು ಕೂಡ ಅವರು ಅಂದ್ರೆ ಕೊಡ್ತಾ ಇರುವಂತಹ ಸೌಲಭ್ಯಗಳು ಕೂಡ ಅಷ್ಟರಲ್ಲೇ ಇದೆ. ರಾಯಚೂರಿನ ಈ ಒಂದು ಶಾಲೆಯಲ್ಲಿ ಮಕ್ಕಳು ಪ್ರತಿನಿತ್ಯ ಜೀವವನ್ನ ಕೈಯಲ್ಲೇ ಇಟ್ಕೊಂಡು ಪಾಠವನ್ನ ಕೇಳುವಂತಹ ಪರಿಸ್ಥಿತಿ. ಯಾಕೆ ನೋಡ್ಕೊ ಬರೋಣ. ಶಾಲಾ ಕಟ್ಟಡ ನಿರ್ಮಿಸಿ 10 ತಿಂಗಳಲ್ಲೇ ಕುಸಿದ ಮೇಲ್ಚಾವಣಿ. ಯಾರದೋ ತಪ್ಪಿಗೆ ಆಸ್ಪತ್ರೆ ಸೇರಿದ ವಿದ್ಯಾರ್ಥಿಗಳು. ಶಿಕ್ಷಣ ಸಚಿವರೇ, ಸರ್ಕಾರಿ ಶಾಲೆ ಮಕ್ಕಳಿಗೆ ರಕ್ಷಣೆ ಇಲ್ವಾ? ರಾಯಚೂರು ತಾಲೂಕಿನ ಅರಸಿಗೆರೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಿಜಕ್ಕೂ ವಿದ್ಯಾರ್ಥಿಗಳು ಹಾಗೂ ಪೋಷಕರಲ್ಲಿ ಭಯ ಹುಟ್ಟಿಸ್ತಾ ಇದೆ. ಮಳೆಗಾಲ ಬಂದ್ರೆ ಒಂದೇ ಸಮನೆ ಸೋರುತ್ತೆ. ಜೀವ ಭಯದಲ್ಲೇ ಶಿಕ್ಷಕರು ಪಾಠ ಮಾಡಬೇಕು, ಮಕ್ಕಳು ಪಾಠ ಕೇಳಬೇಕು. ಇದ್ದ 4 ಕೊಠಡಿಗಳು ಕೂಡ ಹಳೆದಾಗಿದೆ, ಗೋಡೆಗಳು ಕೂಡ ಉಬ್ಬಿದೆ. ಆದ್ರೆ ದುರಂತ ಅಂದ್ರೆ ಗ್ರಾಮಸ್ಥರ ಮನವಿ ಹೋರಾಟದ ಮೇರೆಗೆ 10 ತಿಂಗಳ ಕೆಳಗೆ ನಿರ್ಮಾಣವಾದ ಹೊಸ ಕೊಠಡಿ ವರ್ಷದೊಳಗೆ ಶಿಥಿಲಾವಸ್ಥೆ ತಲುಪಿದೆ. ಹೊಸ ಕೊಠಡಿಯ ಮೇಲ್ಚಾವಣಿ ಕುಸಿದು ಬಿದ್ದಿದೆ. 3 ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಘಟನೆ ಬಳಿಕವಂತೂ ಪೋಷಕರು ಮಕ್ಕಳನ್ನ ಸ್ಕೂಲಿಗೆ ಕಳಿಸೋಕೆ ಹಿಂದೇಟ್ ಹಾಕ್ತಿದ್ದಾರೆ. ಮಂಗಳವಾರ ದಿವಸ ಶಾಲೆಗೆ ಬಂದು ಪಾಠ ಮಾಡಿದ್ರು ಸಾರು. ಮಾಡಿದ್ಮೇಲೆ ಊಟಕ್ಕೆ ಬಿಟ್ಟರು. ಊಟ ಮಾಡಿ ಪ್ಲೇಟ್ ತೊಳ್ಕೊಂಡು ಇಡಕ್ಕೆ ಹೋದ್ವಿ. ಅವಾಗ ಛತ್ತು ಬಿತ್ತು. ನನಗೆ ಇನ್ನೂ ಇಬ್ಬರಿಗೆ ಬಿತ್ತು, ನನ್ನ ಫ್ರೆಂಡ್ಗೆ. ಆಮೇಲೆ ನನಗೆ ರಕ್ತ ಬಂತು, ಫುಲ್ ಬಂತು. ಸಾರು ತಲೆಗೆ ಹೋದ್ವಿ. ಸಾರು ಆ ಕಡೆ ದವಾಖಾನೆಗೆ ಕರ್ಕೊಂಡು ಹೋದರು. ನನ್ನ ಮಗಳು ಚಂದ್ರಕಲೆಗೆ ಮೊನ್ನೆ ಆಗಿದೆ. ಶಾಲೆಯಲ್ಲಿ ಬಂದಾಗ ಊಟ ಮಾಡಿ ಹೊರಗೆ ಹೋಗಿ ಪ್ಲೇಟ್ ಇಟ್ಟಕ್ಕೆ ಹೋಗಿದ್ಲು. ಅದು ಛತ್ತು ಬಿದ್ದದ ಮೇಲಿಂದ. ಬ್ಯಾನ ಇಲ್ಲಿ ತಲೆಗೆ ಹೊಡ್ಕೊಂಡದ. ಇಬ್ಬರಿಗೆ ಸ್ವಲ್ಪ ಇದಾಗ್ಯದ. ಏನನ್ನ ಪೆಟ್ಟು ಬಿದ್ದರೆ ಏನನ್ನ ಆದ್ರೆ ಹೆಂಗೆ ಮಾಡ್ಬೇಕ್ರಿ? ಹೊಸ ಶಾಲೆ ಅಂತ ಇದು. 8 ತಿಂಗಳು ಆಗಿಲ್ಲ ಅಂತ ಇನ್ನು ಹೊಸ ಶಾಲೆ. 1 ರಿಂದ 5ನೇ ತರಗತಿವರೆಗೂ ಇರುವಂತಹ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು 173 ವಿದ್ಯಾರ್ಥಿಗಳು ಓದ್ತಿದ್ದಾರೆ. ಇರೋ ಕಟ್ಟಡ ತುಂಬಾ ಹಳೆದು. ಗ್ರಾಮಸ್ಥರ ಹೋರಾಟದ ಫಲ 2021-22ನೇ ಸಾಲಿನ KKRDB ಅಡಿ ಶಾಸಕರ ಅನುದಾನದಲ್ಲಿ 13 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸ ಕೊಠಡಿ ನಿರ್ಮಿಸಿದ್ರು. 2023ರ ಫೆಬ್ರವರಿಯಲ್ಲಿ ಕಾಮಗಾರಿ ನಿರ್ವಹಿಸಿದ ನಿರ್ಮಿತಿ ಕೇಂದ್ರ ಶಾಲೆಗೆ ಕೊಠಡಿಯನ್ನ ಹಸ್ತಾಂತರಿಸಿದೆ. ಆದರೆ ವರ್ಷ ಕಳೆಯೋದ್ರೊಳಗೆ ಕೊಠಡಿಯ ಮೇಲ್ಚಾವಣಿ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಮಧ್ಯಾಹ್ನದ ಬಿಸಿಯೂಟ ನಡೀತಾ ಇದ್ದ ಸಂದರ್ಭದಲ್ಲಿ ಮೇಲ್ಚಾವಣಿ ಕುಸಿದಿದ್ದು 3 ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಪಾಠ ನಡೆಯುವಾಗಲೇ ಕುಸಿದು ಬಿದ್ದಿದ್ರೆ ದೊಡ್ಡ ಅನಾಹುತವೇ ಆಗ್ತಾ ಇತ್ತು. ಈ ಬಿಲ್ಡಿಂಗು 2021-22ನೇ ಸಾಲಿನಲ್ಲಿ ಶಾಸಕರ ಅನುದಾನದಲ್ಲಿ ಮಂಜೂರಾಗಿರುತ್ತದೆ. ಈ ಬಿಲ್ಡಿಂಗನ್ನು ನಿರ್ಮಿತ ಕೇಂದ್ರ ರಾಯಚೂರು ಕುಮಾರಿ ಜಯಲಕ್ಷ್ಮಿ ಅವರು ಇಂಜಿನಿಯರ್ ಬಂದು ಕಟ್ಟಡವನ್ನು ಕಟ್ಟಿ ಫೆಬ್ರವರಿ ತಿಂಗಳಲ್ಲಿ ನಮಗೆ ಒಪ್ಪಿಸಿರ್ತಾರೆ ಎಂದು ಈ ಮೂಲಕ ತಿಳಿಸ್ತೇನೆ ಸರ್. ಹಳೆ ಬಿಲ್ಡಿಂಗು 4 ಇದಾವೆ ಸರ್. ಅವನು ಎಲ್ಲ ದುಸ್ಥಿತಿಯಲ್ಲಿ ಇದ್ದು ಎಲ್ಲವೂ ಮಳೆ ಬಂದರೆ ಸೋರ್ತಾವೆ ಸರ್. ಆಮೇಲೆ ಛತ್ತೆಲ್ಲ ಉಬ್ಬಿಬಿಟ್ಟಾವ. ನಾವು ಶಾಲೆಯಲ್ಲಿ ಮಕ್ಕಳು ಕೂಡಿಸ್ಬೇಕಾದ್ರೆ ಭಾಳ ಅಂಜಿಕೆಯಿಂದ ಕೂಡಿಸ್ತೀವಿ ಸರ್. ಮಕ್ಕಳ ಜೊತೆ ಶಿಕ್ಷಕರು ಕೂಡ ಭಯದಲ್ಲೇ ಪಾಠ ಮಾಡೋ ಪರಿಸ್ಥಿತಿ. ಘಟನೆ ನಡೆದು 2 ದಿನ ಆದರೂ ಶಿಕ್ಷಣ ಇಲಾಖೆಯಾಗಲಿ ಜಿಲ್ಲಾಡಳಿತ ಆಗಲಿ ಇಲ್ಲಿವರೆಗೂ ಯಾವುದೇ ಕ್ರಮಕ್ಕೆ ಮುಂದಾಗ್ತಿಲ್ಲ. ಹೀಗಾಗಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ಸಂಬಂಧಪಟ್ಟವರು ಎಚ್ಚೆತ್ತುಕೋಬೇಕಿದೆ. ವಿದ್ಯಾರ್ಥಿಗಳ ರಕ್ಷಣೆಗೆ ಮುಂದಾಗಬೇಕಿದೆ. ವಿಜಯ್, ಪಬ್ಲಿಕ್ ಟಿವಿ, ರಾಯಚೂರು.